ನಮಸ್ಕಾರ ಕರ್ನಾಟಕ. ಏನ್ ಗುರು ಡಿ ಬಾಸ್ ಅಂದ್ರೆ ಬರೀ ಕಾಂಟ್ರವರ್ಸಿನೇ ಆಗ್ಬಿಟ್ಟಿದೆ. ಏನು ಹೇಳಂಗೆ ಇಲ್ಲ, ಎಲ್ಲ ರೊಚ್ಚಿಗೆದ್ದು ಬಿಡ್ತಾರೆ ಗುರು. ನನ್ಗದೇ ಗೊತ್ತಾಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಇವಾಗ ಉಮಾಪತಿ ಶ್ರೀನಿವಾಸ್ಗೂ ಮತ್ತೆ ಡಿ ಬಾಸ್ಗೂ ಮಾತಿನ ಚಕಮಕಿ ನಡೀತಿದೆ. ಅವ್ರು ಹೆಂಗೋ ಬಗೆಹರಿಸ್ಕೊಂತಾರೆ ಗುರು. ಅದು ಬಿಡು, ಹಿಂದ್ಗಡೆ ಒಂದಷ್ಟು ಜನ ಎದ್ದು ಬಿಟ್ಟಿದ್ದಾರೆ. ಯಾಕೆ ಕೇಳ್ತೀಯ? ಯಾರ ಓಲಾಟಗಾರ ಅಂತೆ, ಅವನೊಬ್ಬ ಕುಡ್ಕ. ಆಯ್ತು ಗುರು, ನಿನ್ ದುಡ್ಡಲ್ಲಿ ಏನಾದ್ರು ಕುಡಿತಾ ಇದ್ದಾರ ದರ್ಶನ್? ದುರಂಕಾರಿ. ನೀನೇನಾದ್ರು ಊಟ ಹಾಕ್ತಿದ್ಯಾ ಗುರು ಅವ್ರಿಗೆ? ಅವ್ರ ದುಡ್ಡಲ್ಲಿ ಅವ್ರ ಇದ್ರಲ್ಲಿ ಕುಡಿತಾರೆ, ಮಜಾ ಮಾಡ್ತಾರೆ, ಮಾತಾಡ್ತಾರೆ. ನಿನ್ಗೆ ಯಾಕೆ ಗುರಿ? ನಿನ್ಗೆ ಹೇಳಿದಾರ ಏನಾದ್ರು? ನಿನ್ಗೇನಾದ್ರು ಬೈದಿದ್ದಾರ? ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ಗುರು? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ನಿನ್ನ ಬಗ್ಗೆ ಮಾತಾಡಿದ್ರೆ, ನಿನಗೇನಾದ್ರು ಅಂದಿದ್ರೆ ಬಂದು ಮಾತಾಡು. ಅವ್ರು ಯಾರೋ ಉಮಾಪತಿಯವ್ರಿಗೆ ಹೇಳಿದಾರೆ, ಅವ್ರು ಇವರು ಏನೋ ಮಾಡ್ಕೊಂತಾರೆ, ಕೇಸೋ ಮತ್ತೊಂದೋ ಮಗದೊಂದೋ. ನೀನ್ ಯಾವನ್ ಗುರು ಕುಡ್ಕ ಅನ್ನೋದಕ್ಕೆ? ನಿನ್ಗೇನ್ ರೈಟ್ಸ್ ಇದೆ ಹಂಗೆಲ್ಲ ಮಾತಾಡೋದಿಕ್ಕೆ? ನೀನು ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದ್ ಕಲಿ ಗುರು. ಆಮೇಲೆ ಓಲಾಟ ಎಲ್ಲ ಮಾಡುವಂತೆ ಬಂದು ಕನ್ನಡದ ಧ್ವಜ ಹಾಕೊಂಡಿದ್ಯಾ, ಅದು ಹಿಡ್ಕೊಂಡು ಏನ್ ಮಾತಾಡ್ತಿದೀನಿ ಅಂತ ನಿನಗೆ ಪ್ರಜ್ಞೆ ಇಲ್ಲ. ಬೇರೆಯವ್ರಿಗೆ ಬಂದು ನೀನು ಹಿಂಗ್ ಮಾಡಬಾರ್ದು ಹಂಗ್ ಮಾಡಬಾರ್ದು ಅಂತ ಸ್ಟೋರಿ ಹೇಳ್ತಿದ್ಯಾ. ಅದಾಯ್ತು. ಅದಾದ್ಮೇಲೆ ತಗೊಳಪ್ಪ, ಮಹಿಳಾ ಮಣಿಗಳೆಲ್ಲ ರೊಚ್ಚಿಗೆದ್ದು ಬಿಟ್ಟವ್ರು ಇವತ್ತು. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಮಹಿಳಾ ಮಣಿ ಅವ್ರ ಪರ್ಸನಲ್ ವಿಷಯದಲ್ಲಿ ಮಾತಾಡಿರೋದು, ಎಲ್ಲಾರ್ಗೂ ಹೇಳಿಲ್ಲ. ಅವ್ರ ಪರ್ಸನಲ್ ಅಲ್ಲಿ ಏನ್ ನಡೀತಿದೆ, ಏನ್ ಕಾಂಟ್ರವರ್ಸಿ ಆಗಿದೆ, ಅದಕ್ಕೊಂದು ನಾಂದಿ ಹಾಕ್ಬೇಕು ಅಂತ ಅದನ್ನ ಹೇಳಿದ್ರು ದರ್ಶನ್. ತಗೊಳಪ್ಪ, ಅದಕ್ಕೂ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ದರ್ಶನ್ ನೋಡಿದ್ರೆ ಸ್ವಲ್ಪ ಅಲ್ಲ, ಸುಮಾರು ಜನಕ್ಕೆ ಉರಿ ಜಾಸ್ತಿ ತುಳಿಬೇಕು ಅನ್ನೋದು ಕಾಯ್ತಾ ಇದ್ದಾರೆ. ಮೇ ಬಿ ಇವೆಲ್ಲ ಆಗಿಲ್ದಿರ ಕತೆ. ಸುಮ್ಮನೆ ಏನೋ ಮೀಡಿಯಾ ಬರುತ್ತೆ, ನಾವು ಟಿ ವಿಲಿ ಬಂದ್ಬಿಡ್ತೀವಿ, ನಾವು ಸ್ವಲ್ಪ ಫೇಮಸ್ ಆಗ್ಬಿಡ್ತೀವಿ ಅಂತ ಮಾತಾಡೋದಕ್ಕೆ ಒಂದಷ್ಟು ಜನ ಬರ್ತಾರೆ, ಹೀರೋಯಿಸಮ್ ತೋರಿಸೋದಕ್ಕೆ. ಅವೆಲ್ಲ ಏನೂ ನಡೆಯಲ್ಲ ಗುರು. ಫಸ್ಟು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಜೀವನದ ಬಗ್ಗೆ ಬಂದು ಹಂಗಿರಿ ಹಿಂಗ್ ಮಾತಾಡ್ತಾರೆ, ಹಂಗ್ ಮಾತಾಡ್ತಾರೆ, ದುರಹಂಕಾರ. ಆಮೇಲೆ ಅವೆಲ್ಲ ಇರೋದು. ಫಸ್ಟ್ ನಿಮ್ಮ ಜೀವನ ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಜೀವನದ ಬಗ್ಗೆ ಕುಡುಕ ದುರಹಂಕಾರ ಅನ್ನೋದ್ರ ಬಗ್ಗೆ ಮಾತಾಡುವಂತೆ. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದರ್ಶನ್ ಅವ್ರು ಒಂದು ಕೂದಲು ಕಿತ್ಕೊಳಕ್ ಆಗಲ್ಲ. ಮತ್ತೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.